ಇವತ್ತಿನ ಈ ವಿಡಿಯೋದಲ್ಲಿ HDFC ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಹೇಗೆ ಓಪನ್ ಮಾಡ್ಬೋದು, ಯಾವ ರೀತಿಯಾದ ಅಕೌಂಟು, ಇದೊಂದು ರೆಗ್ಯುಲರ್ ಸೇವಿಂಗ್ ಅಕೌಂಟ್ ಆಗಿರುವಂಥದ್ದು. ಇದು ನಿಮ್ಮ ಅಡ್ರೆಸ್ಗೆ ಅಂದರೆ ಒಂದು ಸೆಮಿ ಅರ್ಬನ್ ರೂರಲ್ ಏರಿಯಾ ಮತ್ತು ಮೆಟ್ರೋಪಾಲಿಟನ್ ಸಿಟಿ ಪ್ರಕಾರ ನಿಮಗೆ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋ ಸಾಧ್ಯತೆ ಇರುತ್ತೆ. ಅದು ಹೇಗೆ ಏನಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಇದೇ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಅಕೌಂಟ್ ಇನ್ಸ್ಟಂಟ್ಲಿ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಇರುವ ಒಂದು ಮೊಬೈಲ್ ನಂಬರನ್ನು ಹಾಕಬೇಕು ಮತ್ತು ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಬೇಕು ಮತ್ತು ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಿ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ತಿರೋ ನಿಮಗೊಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನು ಹಾಕಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿರೋ ಇಲ್ಲಿ ನೀವು ಆಧಾರ್ KYC ಅನ್ನು ಮಾಡಬೇಕು. ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ವಿಡಿಯೋ KYC ಆಪ್ಷನ್ನು ಲಾಸ್ಟ್ ಬರುತ್ತೆ. ನಿಮಗೆ ಯಾವುದೇ ರೀತಿಯಾದ ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ KYC ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಧಾರ್ KYC ಮಾಡಲಿಕ್ಕೆ ಆಧಾರ್ ಕಾರ್ಡ್ ನಂಬರನ್ನು 12 ಡಿಜಿಟನ್ನು ಹಾಕಿ, ಇಲ್ಲ ವರ್ಚುವಲ್ ID ಕೂಡ ನೀವು ಹಾಕ್ಬೋದು. ಆಧಾರ್ ಕಾರ್ಡ್ ನಾರ್ಮಲಿ ಎಲ್ಲರ ಕಡೆ ಇರುತ್ತೆ. ಆ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿರೋ ನಿಮ್ಮ ರಿಜಿಸ್ಟರ್ಡ್ ಆಧಾರ್ ನಂಬರಿಗೆ ಒಂದು OTP ಹಾಕ್ತಾರೆ. ಅದನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿಂದ ಎಲ್ಲ ಡೀಟೇಲ್ಸನ್ನು ಫೆಚ್ ಮಾಡಿರ್ತಾರೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೀವು ನೋಡ್ಕೋಬೇಕು, ಇಲ್ಲಿ ಎಲ್ಲ ಡೀಟೇಲ್ಸ್ ಫೆಚ್ ಆಗಿರುತ್ತೆ. ಆದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನಲ್ಲಿ ನಿಮ್ಮ ಒಂದು ಸಿಟಿಯನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಹತ್ತಿರದ ಸಿಟಿ ಏನಿರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಆಲ್ರೆಡಿ ಸೆಲೆಕ್ಟ್ ಇರುತ್ತೆ. ಯುವರ್ ರೆಸಿಡೆನ್ಸ್ ನೀವು ಓನ್ಡಲ್ಲಿದ್ದೀರಾ ರೆಂಟೆಡಲ್ಲಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಆ್ಯಡ್ ನ್ಯೂ ಅಂತ ಕ್ಲಿಕ್ ಮಾಡ್ಕೊಂಡು ಎಲ್ಲ ಸರಿಯಾಗಿ ಮಾಡ್ಕೊಳ್ಳಿ. ಇದು ನಮ್ಮದು ಸೇಮ್ ಹ್ಯಾಸ್ ಅಬವ್. ಇಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ನಲ್ಲಿ ನೋಡೋದಾದರೆ ನಿಮ್ದು ಏನಾದರೂ ಬೇರೆ ಅಡ್ರೆಸ್ ಇದ್ದರೆ ಆ್ಯಡ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ನಮ್ಮದು ಸೇಮ್ ಆ್ಯಸ್ ಅಬವ್ ಅಂತಿದ್ರೆ ಅದು ಸೇಮ್ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಸಿಟಿ ಕೂಡ ನೀವು ಸೆಲೆಕ್ಟ್ ಮಾಡಿ. ಸಿಟಿ ಶಿಗ್ಗಾಂವ್ ಎಲ್ಲವನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿರೋ ನಿಮ್ಮ ಒಂದು ಫ್ಯಾಮಿಲಿ ಡೀಟೇಲ್ಸ್ ಕೇಳುತ್ತೆ. ಫಾದರ್ ನೇಮ್, ಮದರ್ ನೇಮ್ ಅದನ್ನು ಹಾಕಿ, ನೀವು ಮ್ಯಾರಿಡ್ ಇದ್ದೀರಾ ಸಿಂಗಲ್ ಇದ್ದೀರಾ ಅದನ್ನು ಹಾಕಿ, ಬರ್ತ್ ಪ್ಲೇಸ್ ಇಲ್ಲಿ ಸ್ಟೇಟ್ ಯಾವುದು ಅದನ್ನ ಸೆಲೆಕ್ಟ್ ಮಾಡಿ, ಸಿಟಿ ಯಾವುದು ಅಂತ ಅದನ್ನ ಸೆಲೆಕ್ಟ್ ಮಾಡಿ. ಅದಾದ ನಂತರ ಇಲ್ಲಿ ಏನಾಗುತ್ತೆ, ನಾಮಿನಿಯನ್ನು ನೀವು ಆ್ಯಡ್ ಮಾಡ್ಬೇಕಂತ ಕೇಳುತ್ತೆ. ನಾಮಿನಿ ಆ್ಯಡ್ ಮಾಡ್ತೀರ ಅಂದರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನಾಮಿನಿಯ ಫಾದರು ಮದರು ಯಾರಿದ್ದಾರಲ್ಲ ಅವ್ರದ್ದು ನೇಮನ್ನು ಹಾಕಿ ಮೇಲ್ಗಡೆ ಇಲ್ಲಿ ಅವ್ರ ನೇಮ್ ಕೂಡ ಶೋ ಆಗುತ್ತೆ. ಆಲ್ರೆಡಿ ನಾವು ಫಾದರ್ ನೇಮ್ ಮದರ್ ನೇಮ್ ಹಾಕಿರ್ತಿರೋಲ್ಲ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಿ. ಡೇಟ್ ಆಫ್ ಬರ್ತನ್ನು ಹಾಕಿದ ನಂತರ ಅವರ ಒಂದು ನಾಮಿನಿ ಅಡ್ರೆಸ್ ಏನು, ನಮ್ಮದು ಪರ್ಮನೆಂಟ್ ಅಡ್ರೆಸ್ ಹೇಗಿದೆಯಲ್ಲ ಅದೇ ಅಡ್ರೆಸ್ಗೆ ಅವ್ರದ್ದು ಅಡ್ರೆಸ್ ಇದೆ, ಯಾಕೆಂದರೆ ನಾವು ಫಾದರ್ದನ್ನು ಆ್ಯಡ್ ಮಾಡಿದ್ದೇವೆ. ಅದಾದ ನಂತರ ಇಲ್ಲಿ ರಿಜಿಸ್ಟರ್ ಮೈ ಅಕೌಂಟು ಥರ್ಡ್ ಪಾರ್ಟಿ ಟ್ರಾನ್ಸ್ಫರ್ಗೆ ಅದನ್ನು ಕೂಡ ಸೆಲೆಕ್ಟ್ ಮಾಡಿ. ಮತ್ತು ಇಮೇಲ್ ಸ್ಟೇಟ್ಮೆಂಟ್ ಕೊಡಬೇಕಂದ್ರೆ ಇಲ್ಲಿ ಅದನ್ನು ಕೂಡ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ನಿಮ್ಮದೊಂದು ಫೈನಾನ್ಷಿಯಲ್ ಪ್ರೊಫೈಲ್ ಕೇಳುತ್ತೆ. ನಿಮಗೆ ಸೇವಿಂಗ್ ಅಕೌಂಟ್ ಬೇಕಾ ಮತ್ತು ಸ್ಯಾಲ್ರಿ ಅಕೌಂಟ್ ಬೇಕಾ? ನಮಗೆ ಸೇವಿಂಗ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಅದಾದ ನಂತರ ನಿಮ್ಮ ಎಂಪ್ಲಾಯ್ಮೆಂಟ್ ಟೈಪ್ ಏನು, ನಮ್ಮದು ಎಂಪ್ಲಾಯ್ಮೆಂಟ್ ಟೈಪು ಸ್ಯಾಲ್ರಿಡ್ ಇದೆ. ಮತ್ತು ಆಕ್ಯುಪೇಷನ್ ಏನು, ಯಾವ ರೀತಿಯಾದ ಸ್ಯಾಲ್ರಿ ಬರುತ್ತೆ ಆಕ್ಯುಪೇಷನ್ನು ಅದನ್ನ ಸೆಲೆಕ್ಟ್ ಮಾಡಿ. ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅದನ್ನು ಸೆಲೆಕ್ಟ್ ಮಾಡಿ. ಮತ್ತು ಸೋರ್ಸ್ ಆಫ್ ಫಂಡ್ ಏನಿದೆ ಅದನ್ನು ಕೂಡ ಸೆಲೆಕ್ಟ್ ಮಾಡಿ. ಇಲ್ಲಿ ನಾವು ಸ್ಯಾಲ್ರಿಡ್ನಲ್ಲಿ ನೋಡ್ಬೋದು ಈ ರೀತಿ. ನೀವೇನಾದರೂ ಸ್ಟೂಡೆಂಟ್ ಇದ್ದರೆ ಇಲ್ಲಿ ಸ್ಟೂಡೆಂಟ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಅದನ್ನು ಸೆಲೆಕ್ಟ್ ಮಾಡಿ. ನಾನು ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡಿದ್ದೇನೆ. ನಾನು ಬಿಸ್ನೆಸ್ ಇನ್ಕಮು ಮತ್ತು ನಮ್ಮ ಪ್ರೊಫೆಷನ್ ಡಾಕ್ಟರ್ ಇದೆ ಅದನ್ನು ಕೂಡ ಹಾಕಿದ್ದೇನೆ. ಎಲ್ಲವನ್ನು ಹಾಕಿದ ನಂತರ ಇಲ್ಲಿ ನಿಮ್ಮ ಒಂದು ಇಮೇಲ್ ID ಕೇಳುತ್ತೆ ಕೆಳಗಡೆ. ಇಮೇಲ್ IDಯನ್ನು ಹಾಕಿ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ಯಾವಾಗ ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ವೆರಿಫೈ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಒಂದು 6 ಡಿಜಿಟ್ OTPಯನ್ನು ಸೆಂಡ್ ಮಾಡ್ತಾರೆ ಇಮೇಲ್ IDಗೆ. ಇಮೇಲ್ IDಗೆ OTP ಬಂದಿರುತ್ತೆ, ಅದನ್ನ ಇಲ್ಲಿ ಹಾಕಿ ಕಂಟಿನ್ಯೂ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ವೆರಿಫೈಡ್ ಅಂತ ತೋರಿಸ್ತಾ ಇದೆ. ಅದಾದ ನಂತರ ಇಲ್ಲಿ 3 ಆಪ್ಷನ್, ಐ ಆಮ್ ಇಂಡಿಯನ್ ನ್ಯಾಷನಲ್, ಟ್ಯಾಕ್ಸ್ ರೆಸಿಡೆಂಟ್ ಮತ್ತು ನಮಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಬೇಕಂತೇಳಿ ಎಲ್ಲವೂ 3 ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಮೇನ್ ಆಪ್ಷನ್ ಇದೆ. ಏನಂದರೆ ನಮ್ಮ ಒಂದು ಸೇವಿಂಗ್ ಅಕೌಂಟ್ ಯಾವ ಥರ ಸೇವಿಂಗ್ ಅಕೌಂಟ್ ಬೇಕು. HDFCಯಲ್ಲಿ ಸೇವಿಂಗ್ ಅಕೌಂಟು 3 ಥರಗಳು ಬರ್ತವೆ ಬೇಸಿಕಲಿ ಆನ್ಲೈನ್ ಓಪನ್ ಮಾಡಲಿಕ್ಕೆ. ಒಂದು ಸೇವಿಂಗ್ ಮ್ಯಾಕ್ಸ್ ಅಕೌಂಟ್, ರೆಗ್ಯುಲರ್ ಸೇವಿಂಗ್ ಅಕೌಂಟ್, ಸ್ಪೆಷಲ್ ಗೋಲ್ಡ್ ಸೇವಿಂಗ್ ಅಕೌಂಟ್. ಸೇವಿಂಗ್ ಮ್ಯಾಕ್ಸ್ ಅಕೌಂಟಲ್ಲಿ ನಾವು 25,000 ಮೇಂಟೈನ್ ಮಾಡಬೇಕು. ಮತ್ತು ರೆಗ್ಯುಲರ್ ಸೇವಿಂಗ್ ಅಕೌಂಟಲ್ಲಿ 5,000 ಮೇಂಟೈನ್ ಮಾಡಬೇಕು. ಮತ್ತು ಸ್ಪೆಷಲ್ ಗೋಲ್ಡ್ನಲ್ಲಿ 1 ಲ್ಯಾಕ್ವರೆಗೂ ನೀವು ಮೇಂಟೈನ್ ಮಾಡಬೇಕು. ನಾನು ಈಗ ರೆಗ್ಯುಲರ್ ಸೇವಿಂಗ್ ಅಕೌಂಟ್ ಓಪನ್ ಮಾಡ್ತೇನೆ. ನಿಮ್ಮದೇನಾದರೂ ರೂರಲ್ ಏರಿಯಾ ಇತ್ತಂದರೆ 2,500 ಮೇಂಟೈನ್ ಮಾಡಬೇಕು. ಮತ್ತು ಸೆಮಿ ಅರ್ಬನ್ ಏರಿಯಾ ಇದ್ದರೆ 5,000 ಮೇಂಟೈನ್ ಮಾಡಬೇಕು. ಮತ್ತು ಅರ್ಬನ್ ಏರಿಯಾ ಮತ್ತು ಮೆಟ್ರೋ ಸಿಟಿ ಅಂದರೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಏನಿರ್ತಾವಲ್ಲ ಅವೆಲ್ಲವೂ ಅರ್ಬನ್ ಮತ್ತು ಮೆಟ್ರೋ ಸಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಬೆಂಗಳೂರಲ್ಲೆಲ್ಲ ಮೆಟ್ರೋ ಸಿಟಿ ಅಂತಲೇ ಹೇಳ್ಬೋದು. ಅಲ್ಲಿ ನಿಮಗೆ 10,000 ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಂದು ಸೆಮಿ ಅರ್ಬನ್ ಏರಿಯಾ ಇದೆ, ನಾನು 5,000 ಮೇಂಟೈನ್ ಮಾಡಬೇಕು. ಇಲ್ಲಿ ರೆಗ್ಯುಲರ್ ಸೇವಿಂಗ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ರೆಗ್ಯುಲರ್ ಸೇವಿಂಗ್ ಅಕೌಂಟನ್ನು ನಾನು ಓಪನ್ ಮಾಡೋಣ. ಇಲ್ಲಿ ನೋಡ್ಬೋದು ಮಿಲಿನಿಯರ್ ಡೆಬಿಟ್ ಕಾರ್ಡ್ ಸಿಗುತ್ತೆ. ಇದರಲ್ಲಿ
ಮತ್ತು ಸೇವಿಂಗ್ ಮ್ಯಾಕ್ಸ್ ಅಕೌಂಟ್ ಓಪನ್ ಮಾಡೋಕ್ಕಿಂತ ಇದೇ ರೆಗ್ಯುಲರ್ ಸೇವಿಂಗ್ ಅಕೌಂಟೇ ಬೆಸ್ಟ್ ಅಂತ ನಾನು ಹೇಳ್ತೇನೆ. ಇಲ್ಲಿ ವಿ ಮೋರ್ ಡೀಟೇಲ್ಸನ್ನು ನೋಡಿ ನೀವು ಇನ್ನಿತರದ ಎಲ್ಲವೂ ನೋಡ್ಕೋಬೋದು. ಎಲ್ಲ ಚೆಕ್ ಬುಕ್ ಕೂಡ ಫ್ರೀ ಇರುತ್ತೆ, 25 ಚೆಕ್ ಲೀವ್ಸು ನೀವು ಎಲ್ಲವನ್ನು ಇಲ್ಲಿ ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ಅದಾದ ನಂತರ ಇಲ್ಲಿ ಕನ್ಫರ್ಮ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕನ್ಫರ್ಮ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ರಿವ್ಯೂ ಪೇಜ್ ಓಪನ್ ಆಗುತ್ತೆ. ಈಗ ಲಾಸ್ಟ್ ಪ್ರೊಸೀಜರ್ಗೆ ಬಂದಿದ್ದೇವೆ. ಎಲ್ಲ ಡೀಟೇಲ್ಸನ್ನು ನೀವು ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ನೀವು ಬ್ರಾಂಚ್ ಡೀಟೇಲ್ಸ್ ಎಲ್ಲವನ್ನು ಆಲ್ರೆಡಿ ನೀವು ಆ್ಯಡ್ ಮಾಡಿದ್ರೆ ನಿಮ್ಮ ನಿಯರೆಸ್ಟ್ ಸಿಟಿ ಮತ್ತು ನಿಮ್ಗೆ ಬೇರೆ ಸಿಟಿದು ಬೇಕಂದರೆ ನೀವು ಕೂಡ ಚೇಂಜ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡೋದು ಅಕೌಂಟ್ ವೇರಿಯಂಟ್ ಯಾವುದು, ಇಲ್ಲಿ ನಾನು ಹೇಳಿದ್ನಲ್ಲ, ಇಲ್ಲಿ ನೋಡ್ಬೋದು ರೂರಲ್ ಏರಿಯಾ 2500, ಸೆಮಿ ಅರ್ಬನ್ ಏರಿಯಾ 5000 ಮತ್ತು ಅರ್ಬನ್ ಏರಿಯಾದಲ್ಲಿ 10,000 ನೀವು ಮೇಂಟೈನ್ ಮಾಡಬೇಕು. ನೀವು ನೋಡ್ಕೋಬೋದು. ಮತ್ತು ಡೆಬಿಟ್ ಕಾರ್ಡ್ ಚಾರ್ಜಸ್ಸು ಇಲ್ಲಿ 500 ರೂಪೀಸ್ ಇರುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ಕಡಿಮೆ ಡೆಬಿಟ್ ಕಾರ್ಡ್ ಕೊಡಬೇಕಂದ್ರೆ 300 ರೂಪೀಸ್ದು ಇದೆ, ಬಿಸ್ನೆಸ್ ಡೆಬಿಟ್ ಕಾರ್ಡ್ ಅಂತೇಳಿ. ನಾನು ಪರ್ಸ್ನಲಿ ಅದನ್ನೇ ಯೂಸ್ ಮಾಡ್ತೇನೆ. ಅದನ್ನು ಕೂಡ ನೀವು ಅಪ್ಲೈ ಕೂಡ ಮಾಡ್ಕೋಬೋದು ಆಮೇಲೆ. ಆದರೆ ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಮಿಲೇನಿಯಾ ಡೆಬಿಟ್ ಕಾರ್ಡೇ ಬರೋದು. 590 ರೂಪೀಸ್ ನಿಮಗೆ ಸ್ಟಾರ್ಟಿಂಗ್ ಚಾರ್ಜ್ ಆಗುವಂಥದ್ದು. ಅದಾದ ನಂತರ ಇಲ್ಲಿ ನೋಡ್ಬೋದು, ಎಲ್ಲವೂ ನೋಡ್ಕೊಂಡು ಲಾಸ್ಟ್ ಪೇಜ್ ಮೇಲೆ ಬಂದ ನಂತರ ಇಲ್ಲಿ ನೋಡಿದ್ವಿ ವಿಡಿಯೋ KYC ಮಾಡಲಿಕ್ಕೆ ಕನ್ಸೆಂಟನ್ನು ಕೇಳ್ತಾ ಇದ್ದೇನೆ. ಅದನ್ನು ಸೆಲೆಕ್ಟ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಎಕ್ಸೆಪ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ನೋಡ್ಬೋದು ಈಗ ಅಪ್ಲಿಕೇಶನ್ ಎಲ್ಲವೂ ಸೆಟ್ ಆಗಿದೆ. ಅದಾದ ನಂತರ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಸ್ಟೆಪ್ ಈಗ ನಿಮಗೆ ವಿಡಿಯೋ KYCಗೆ ಒಂದು ಲಿಂಕ್ ಬಂದಿರುತ್ತೆ ಮೊಬೈಲ್ಗೆ ಮತ್ತು ಇಮೇಲ್ ಐಡಿಗೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ಅಂದರೆ ನೀವು ನಿಯರೆಸ್ಟ್ HDFC ಬ್ರ್ಯಾಂಚ್ಗೆ ಕೂಡ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು 2 ಫೋಟೋಗಳನ್ನು ಒಯ್ದು ಅಲ್ಲಿ KYC ಅನ್ನೋ ಫಾರ್ಮನ್ನು ಫಿಲ್ ಮಾಡಿ ಕೊಟ್ಟರೆ ಅಲ್ಲಿ ಕೂಡ ನೀವು KYC ಕಂಪ್ಲೀಟ್ ಮಾಡ್ಬೋದು. ಈಗ ವಿಡಿಯೋ KYC ಹೇಗೆ ಮಾಡೋದು ಅಂತ ನಿಮಗೆ ನೋಡೋಣ ಬನ್ನಿ. ನಿಮ್ಮ SMS ಒಂದು SMS ಬಂದಿರುತ್ತೆ, ಅಲ್ಲಿ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ವಿಡಿಯೋ ಕಾಲ್ಗೆ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದನ್ನ ಸೆಲೆಕ್ಟ್ ಮಾಡಿ. ಕನ್ನಡ ಕೂಡ ಇದೆ, ಕನ್ನಡ ಕೂಡ ಸೆಲೆಕ್ಟ್ ಮಾಡ್ಬೋದು. ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತೇನೆ. ಇಂಗ್ಲೀಷ್ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನೇನು ಬೇಕು, ಒಂದು ಒರಿಜಿನಲ್ ಪ್ಯಾನ್ ಕಾರ್ಡ್ ಇರಬೇಕು. ಯಾವುದೇ ರೀತಿಯಾದ ಜೆರಾಕ್ಸು ಇನ್ನಿತರದ ಲ್ಯಾಮಿನೇಷನ್ನು ನಡೆಯಲ್ಲ, ಅದಕ್ಕಾಗಿ ಒರಿಜಿನಲ್ ಪ್ಯಾನ್ ಕಾರ್ಡ್ ಇರಬೇಕು. ಮತ್ತು ಬ್ಲೂ ಆರ್ ಬ್ಲ್ಯಾಕ್ ಪೆನ್ ಮತ್ತು ಒಂದು ಬ್ಲ್ಯಾಂಕ್ ಶೀಟ್ ಇರಬೇಕು, ಅಂದರೆ ಬ್ಲ್ಯಾಂಕ್ ಪೇಪರ್ ಇರಬೇಕು ವೈಟ್ ಕಲರು. ಅದ್ರ ಮೇಲೆ ನಮ್ಮದು ಸಿಗ್ನೇಚರ್ ವೆರಿಫಿಕೇಷನ್ ಆಗುತ್ತೆ. ಇವು 3 ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವ್ಯಾವುದು, ಒರಿಜಿನಲ್ ಪ್ಯಾನ್ ಕಾರ್ಡ್, ಒಂದು ಪೆನ್ನು, ಒಂದು ಬ್ಲ್ಯಾಂಕ್ ವೈಟ್ ಪೇಪರನ್ನು ನೀವು ಇಟ್ಕೊಳ್ಳಿ. ಅದರಲ್ಲಿ ಮೇಲೆ ಏನೂ ಬರೆದಿರಬಾರ್ದು. ಅದನ್ನು ರೆಡಿ ಮಾಡಿ ಇಟ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಇದನ್ನ KYC ಕಂಪ್ಲೀಟ್ ಮಾಡಲಿಕ್ಕೆ ನೀವು ಇಂಡಿಯಾದಲ್ಲೇ ಇರಬೇಕು. ನೀವು NRI ಆಗಿದ್ದರೆ ಔಟ್ ಆಫ್ ಇಂಡಿಯಾನಲ್ಲಿ ನೀವು ಓಪನ್ ಮಾಡೋಕ್ಕಾಗಲ್ಲ. ನೀವು ಫಿಸಿಕಲಿ ಬ್ರ್ಯಾಂಚ್ಗೆ ಹೋಗಿ ನೀವು ಅದನ್ನ ಅಕೌಂಟನ್ನು NRI ಅಕೌಂಟನ್ನು ಕೂಡ ನೀವು ಓಪನ್ ಮಾಡ್ಬೋದು, ಆನ್ಲೈನಲ್ಲಿ ಆಗೋದಿಲ್ಲ. ಅದಕ್ಕಾಗಿ ಮತ್ತು ಎಲ್ಲ ರೀತಿಯಾದ ಒಂದು ಇಂಟರ್ನೆಟ್ ಕನೆಕ್ಷನ್ನು ಎಲ್ಲವೂ ಇರಬೇಕು. ಎಕ್ಸೆಪ್ಟ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಕೇಳುತ್ತೆ. ಇವೆಲ್ಲ ರೆಡಿ ಇದೆ, ಎಲ್ಲವೂ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲವನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಎಲ್ಲವೂ ಲೊಕೇಶನ್ ಆಗಿರ್ಬೋದು ಮತ್ತು ಮೈಕು ಎಲ್ಲವೂ ವಿಡಿಯೋ ಎಲ್ಲ ಪರ್ಮಿಷನ್ಗಳನ್ನ ಅಲೋವನ್ನು ಕೊಡಬೇಕಾಗುತ್ತೆ. ಕೊಟ್ಟ ನಂತರ ಇಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಒಂದು ನಿಮಿಷದ ಒಳಗಾಗಿ ಅವರು ನಿಮ್ಮದು ಕಾಲನ್ನು ಪಿಕ್ ಮಾಡ್ತಾರೆ. ಕಾಲನ್ನು ಪಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಏಜೆಂಟ್ ನಮಗೆ ಸಿಗ್ತಾರೆ. ನಿಮಗೇನಾದರೂ ಕ್ವೆರಿ ಇದ್ದರೆ ಇಲ್ಲೇ ಕೂಡ ಕೇಳ್ಬೋದು. ನಿಮಗೆ ಏನಾದರೂ ಕೇಳಿಸ್ತಾ ಇಲ್ಲ ಅಂದರೆ ಎಲ್ಲವೂ ಇಲ್ಲಿ ಕೇಳ್ಬೋದು. ಅವರು ಕೂಡ ನಿಮಗೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತಾರೆ. ಮೊದಲನೇದಾಗಿ ಇಲ್ಲಿ ಒಂದು ಸೆಲ್ಫಿಯನ್ನು ತಗೋತಾರೆ. ಸೆಲ್ಫಿಯನ್ನು ತಗೊಂಡ ನಂತರ ಇಲ್ಲಿ ಒಂದು ಪ್ಯಾನ್ ಕಾರ್ಡ್ ಶೋ ಮಾಡಲಿಕ್ಕೆ ಹೇಳ್ತಾರೆ. ಪ್ಯಾನ್ ಕಾರ್ಡ್ ಫೋಟೋವನ್ನು ಕೂಡ ತೊಗೋತಾರೆ. ಅದಾದ ನಂತರ ಲಾಸ್ಟ್ಗೆ ಒಂದು ಸಿಗ್ನೇಚರನ್ನು ಮಾಡಲಿಕ್ಕೆ ಹೇಳ್ತಾರೆ. ಸಿಗ್ನೇಚರನ್ನು ಮಾಡಿದ ನಂತರ ನಿಮಗೆ ಒಂದು ಪರ್ಸನಲ್ ಡೀಟೇಲ್ಸನ್ನು ಕೇಳ್ತಾರೆ. ನಿಮ್ಮ ನೇಮ್ ಏನು, ಆಕ್ಯುಪೇಷನ್ ಏನು, ಮತ್ತು ನಿಮ್ಮ ಅಡ್ರೆಸ್ಸಿನ ಒಂದು ಡೀಟೇಲ್ಸು ಎಲ್ಲವೂ ಹೇಳಬೇಕು. ನೀವು ಕರೆಕ್ಟಾಗಿ ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿರುತ್ತಲ್ಲ ಅದೇ ಹಾಕಬೇಕು. ಇಲ್ಲಾಂದರೆ ಕಂಪ್ಲೀಟಾಗಿ ರಿಜೆಕ್ಟ್ ಆಗಿ ಹೋಗುತ್ತೆ. ನಿಮಗೆ ಇಲ್ಲಿ ವಿಡಿಯೋ KYCನಲ್ಲಿ ಏನಾದರೂ ತೊಂದರೆ ಆದರೆ, ಇಲ್ಲ KYC ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ನಿಯರೆಸ್ಟ್ HDFC ಬ್ರ್ಯಾಂಚ್ಗೆ ವಿಸಿಟ್ ಮಾಡಿ KYCಯನ್ನು ಕೂಡ ಕಂಪ್ಲೀಟ್ ಮಾಡ್ಬೋದು. ಅದಾದ ನಂತರ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ವಿಡಿಯೋ KYC ಕಂಪ್ಲೀಟ್ ಆಗಿದೆ. ಈ ಎಲ್ಲವನ್ನು ಕಂಪ್ಲೀಟ್ ಆದ ನಂತರ ನಿಮ್ಮ ಮನೆಗೆ ಒಂದು ಡೆಬಿಟ್ ಕಾರ್ಡ್, ಚೆಕ್ ಬುಕ್, ಪಾಸ್ಬುಕ್ ಎಲ್ಲ ಕೂಡ ಒಂದೇ ವೆಲ್ಕಮ್ ಲೆಟರ್ನಲ್ಲಿ ಬರುತ್ತೆ ನಿಮಗೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆ ಎಲ್ಲ ವಿಡಿಯೋಗಳನ್ನ ಆಲ್ರೆಡಿ ಮಾಡಿದ್ದೇನೆ ನಾನು. ಇದು ನ್ಯೂ ಪ್ರೊಸೆಸ್ ಬಂದಿತ್ತು, ಅದಕ್ಕಾಗಿ ನಿಮಗೆ ಹೊಸದಾಗಿ ತಿಳಿಸ್ಕೊಟ್ಟೆ. ಡೆಬಿಟ್ ಕಾರ್ಡ್ ಪಿನ್ ಹೇಗೆ ಸೆಟ್ ಮಾಡೋದು, ಇಂಟರ್ನೆಟ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗು, ಫಂಡನ್ನು ಹೇಗೆ ಟ್ರಾನ್ಸ್ಫರ್ ಮಾಡೋದು, ಇನ್ನಿತರ HDFC ಭಾಳಷ್ಟು ಸರ್ವಿಸಸ್ಗಳಿದ್ದಾವೆ. ಆಧಾರ್ ಕಾರ್ಡನ್ನು ಹೇಗೆ ಲಿಂಕ್ ಮಾಡ್ಬೋದು, ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಮತ್ತು ಒಂದು ಪ್ಲೇಲಿಸ್ಟನ್ನು ಕೂಡ ಮಾಡಿದ್ದೀನಿ HDFC ಬ್ಯಾಂಕ್ ರಿಲೇಟೆಡ್. ಆ ಎಲ್ಲ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಮಾಡ್ಬೋದು. ಈ ವಿಡಿಯೋ ಓಪನಿಂಗ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಲ್ಲಿ ಹೋಗಿ ಮಾಡಿ. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೇನೆ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.